ಈಗ ನೋಡ್ಕೊಳ್ಳಿ ಕ್ವಶನ್ನು. ಯೂಸ್ ಅಪ್ರಾಪ್ರಿಯೇಟ್ ನ್ಯೂಟನ್ಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಟು ಫಿಟ್ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 3 ವಿಚ್ ಟೇಕ್ಸ್ ದ ಫಾಲೋಯಿಂಗ್ ವ್ಯಾಲ್ಯೂಸ್. ಎಕ್ಸ್ ಮತ್ತು ವೈ ಕೊಟ್ಟವ್ರೆ. ಈಗ ನಾವೇನು ಮಾಡಬೇಕು, ಅಪ್ರಾಪ್ರಿಯೇಟ್ ಇಂಟರ್ಪೋಲೇಷನ್ ಫಾರ್ಮುಲಾನ ಯೂಸ್ ಮಾಡಬೇಕು. ಇಲ್ಲಿ ಹೆಂಗೆ ಗೊತ್ತಾಗುತ್ತೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಅಂದರೆ, ಇಲ್ಲಿ ನೋಡಿ, ಇಲ್ಲಿ 3 ಇದೆ, 4 ಇದೆ, 5 ಇದೆ, 6 ಇದೆ, ಕಾಮನ್ ಡಿಫ್ರೆನ್ಸ್ ಇದೆ. ಕಾಮನ್ ಡಿಫ್ರೆನ್ಸ್ ಇದ್ದರೆ ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡ್ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನಿಮಗೆ ಫಿಟ್ ಎ ಪಾಲಿನಾಮಿಯಲ್ ಅಂದರೆ ಯಾವಾಗಲೂ ಫಾರ್ವರ್ಡ್ ಯೂಸ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಫಸ್ಟು ಕಾಮನ್ ಡಿಫ್ರೆನ್ಸ್ ಇದೆಯಾ ನೋಡಿ. ಕಾಮನ್ ಡಿಫ್ರೆನ್ಸ್ ಇಲ್ಲ ಅಂದರೆ ನ್ಯೂಟನ್ಸ್ ಡಿವೈಡೆಡ್ ಡಿಫ್ರೆನ್ಸ್ ಯೂಸ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಈಗ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಇಲ್ಲೇನು ಮಾಡಬೇಕಂದ್ರೆ ನೀವು ಟೇಬಲ್ ಮಾಡ್ಕೋಬೇಕು. ಎಕ್ಸ್ ಬರ್ಕೊಳ್ಳಿ, ಆಮೇಲೆ ಎಕ್ಸ್ ವ್ಯಾಲ್ಯೂ ಏನು 3, ಸ್ವಲ್ಪ ಜಾಗ ಬಿಟ್ಟು 4, ಆಮೇಲೆ 5, ಆಮೇಲೆ 6 ಇದು ಬರ್ಕೊಳ್ಳಿ. ಆಮೇಲೆ ವೈ ವ್ಯಾಲ್ಯೂಸ್ ಕರೆಸ್ಪಾಂಡಿಂಗ್ ಬರ್ಕೊಳ್ಳಿ. 3ಗೇನು 6, 4ಗೇನು 24, 5ಗೆ 60, 6ಗೆ 120. ಈಗ ನೆಕ್ಸ್ಟ್ ಏನು ಮಾಡಿ, ಫಾರ್ವರ್ಡ್ ಮಾಡ್ತಿರೋದ್ರಿಂದ ಡೆಲ್ಟಾ ವೈನ ಬರೀರಿ. ಇಲ್ಲೇನು ಮಾಡಬೇಕು, ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು 9, 3 ಈಕ್ವಲ್. ನೆಕ್ಸ್ಟ್ ಏನು ಮಾಡಿ, ಇದು ಮೈನಸ್ ಇದು ಮಾಡಿ. 24 - 6 ಎಷ್ಟು 18. 18ನ ಇದ್ರ ಮಧ್ಯ ಬರೀರಿ. ಆಮೇಲೆ ಇದು ಮೈನಸ್ ಇದು 60 - 24 36. 36 ಇದ್ರ ಮಧ್ಯದಲ್ಲಿ ಬರೀರಿ. 120 - 60 120 - 60 ಎಷ್ಟು ಬರುತ್ತೆ 60. ಇದ್ರ ಮಧ್ಯ ಬರೀರಿ. ಇದಾದಮೇಲೆ ಡೆಲ್ಟಾ ಸ್ಕ್ವೇರ್ ವೈ ಮಾಡೋಣ. ಇದು ಮೈನಸ್ ಇದು ಮಾಡಿ. 36 - 18 ಬಂದು 18. ಇದ್ರ ಮಧ್ಯ ಬರೀರಿ 18. 60 - 36 ಮಾಡಿ. 60 - 36 ಎಷ್ಟು ಬರುತ್ತೆ 24. 24 ಇಲ್ಲಿ ಬರೀರಿ. ಈಗ ಡೆಲ್ಟಾ ಕ್ಯೂಬ್ ಮಾಡಿ. 24 - 18 ಮಾಡಿ. 24 - 18 6. ಇಲ್ಲಿಗೆ ನಿಲ್ಲಿಸಿ, ಒಂದು ನಂಬರ್ ಬರೋ ಗಂಟ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಇದು ಮಾಡಿದ್ಮೇಲೆ ನೀವೇನು ಮಾಡಿ, ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ನೋಡಿ, ಇದು x0, ಇದು y0, ಇದು ಡೆಲ್ಟಾ y0, ಇದು ಡೆಲ್ಟಾ ಸ್ಕ್ವೇರ್ y0, ಇದು ಡೆಲ್ಟಾ ಕ್ಯೂಬ್ y0 ಬರ್ಕೋಬೇಕು. ಈ ಥರ ಬರೆದಾದ್ಮೇಲೆ ಏನು ಮಾಡಬೇಕು, x0ನ ಬರ್ಕೊಳ್ಳಿ ಫಸ್ಟು. x0 ಎಷ್ಟು 3, ಮತ್ತು ಹೆಚ್ಚನ್ನ ಫೈಂಡ್ ಮಾಡ್ಕೊಳ್ಳಿ. ಹೆಚ್ ಅಂದರೆ ಕಾಮನ್ ಡಿಫ್ರೆನ್ಸ್. 4 - 3 ಅಂದರೆ 1, 5 - 4 ಅಂದರೆ 1, 6 - 5 ಅಂದರೆ 1. ಇಲ್ಲೇನು ಹೆಚ್ಚು 1. ಆರ್ನ ಫೈಂಡ್ ಮಾಡ್ಕೋಬೇಕು. ಇದಾದಮೇಲೆ ಆರ್ಗೆ ಫಾರ್ಮುಲಾ x - x0/h. ಇಲ್ಲೇನಾಗುತ್ತೆ, x - x0 ಅಂದರೆ 3, h ಅಂದ್ರೇನು 1. ಏನಾಗುತ್ತೆ, ಇದು x - 3 ಆಗುತ್ತೆ. ಆರ್ ಬಂದು x - 3. ಇಲ್ಲಿ ಪಾಲಿನಾಮಿಯಲ್ ಇದ್ದಾಗ ಎಕ್ಸೇ ಹಾಕಬೇಕು. ಗೊತ್ತಾಗ್ತಿದೆಯಲ್ವಾ? ಏನಾದರೂ f(4) ಆ ಥರ ಕೇಳಿದ್ರೆ 4 ಏನೂ ಹಾಕಕ್ಕೆ ಹೋಗ್ಬಾರ್ದು. ಗೊತ್ತಾಗ್ತಿದೆಯಲ್ವಾ? ಜ್ಞಾಪಕ ಇಟ್ಕೊಳ್ಳಿ. ಪಾಲಿನಾಮಿಯಲ್ ಕೇಳ್ತಾರೆ ಎಕ್ಸ್ ಜಾಗದಲ್ಲಿ ಎಕ್ಸೇ ಹಾಕಬೇಕು. ಪಾಲಿನಾಮಿಯಲ್ ಕೇಳಲಿಲ್ಲ ಫೈಂಡ್ f(4) ಅಂದರೆ ಎಕ್ಸ್ ಜಾಗದಲ್ಲಿ 4 ಹಾಕ್ಕೋಬೋದು. ಇಲ್ಲಿ ಆರ್ ಅಂದರೆ ಏನು ಫಾರ್ಮುಲಾ, x - x0/h. x - x0 ಅಂದ್ರೇನು 3, h ಅಂದರೆ 1, x - 3. ಆರ್ ಸಿಕ್ತು. ನಿಮಗೆ ಆರ್ ಸಿಕ್ಕಿದ ಮೇಲೆ ಏನು ಮಾಡಬೇಕು, ಫಾರ್ಮುಲಾ ಬರಿಬೇಕು. ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಏನು ಬರೀತೀರಾ, ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಗಿವನ್ ಬೈ ಅಂತ ಬರ್ಕೊಳ್ಳಿ. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. f(x) = y0 ಪ್ಲಸ್ r ಇಂಟು ಡೆಲ್ಟಾ y0 ಪ್ಲಸ್
ಆರ್ ಇಂಟು ಆರ್ ಮೈನಸ್ 1/2 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಪ್ಲಸ್ ಇದು ಎಲ್ಲಿ ಗಂಟ ಬರೀಬೇಕು ಅಂದರೆ ನೀವು ಇಲ್ಲಿ ಡೆಲ್ಟಾ ಕ್ಯೂಬ್ ವೈ ಇದೆ, ಡೆಲ್ಟಾ ಕ್ಯೂಬ್ ವೈ ನಾಟ್ ಗಂಟ ಬರೀಬೇಕು. ಆರ್ ಇಂಟು ಆರ್ ಮೈನಸ್ 1 ಇಂಟು ಆರ್ ಮೈನಸ್ 2 ಇಂಟು ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಕ್ಯೂಬ್ ವೈ ನಾಟ್. ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ವೈ ನಾಟ್ ಅಂದ್ರೇನು 6 ಬರೀರಿ ಫಸ್ಟು, ಪ್ಲಸ್ ಇಲ್ಲಿ ಆರ್ ಅಂದ್ರೇನು ಎಕ್ಸ್ ಮೈನಸ್ 3 ಬರ್ಕೊಳ್ಳಿ. ಡೆಲ್ಟಾ ವೈ ನಾಟ್ ಎಷ್ಟು ನೋಡಿ, ಡೆಲ್ಟಾ ವೈ ನಾಟ್ ಬಂದು 18, ಆಮೇಲೆ ಪ್ಲಸ್ ಆರ್ ಅಂದ್ರೇನು ಎಕ್ಸ್ ಮೈನಸ್ 3. ಇಲ್ಲಿ ಆರ್ ಮೈನಸ್ 1 ಅಂದರೆ ಎಕ್ಸ್ ಮೈನಸ್ 3 ಮೈನಸ್ 1 ಅಂದರೆ ಎಕ್ಸ್ ಮೈನಸ್ 4. ಇಲ್ಲಿ ನೋಡಿ, ಇಲ್ಲಿ ರಫು ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಇದು ಬರೆಯೋಕ್ಕೆ ಹೋಗಬೇಡಿ, ಇದನ್ನ ಸುಮ್ಮನೆ ಈ ಥರ ಡಾಟ್ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಬರೆದಿರೋದನ್ನ ಬರೆಯೋಕ್ಕೆ ಹೋಗಬೇಡಿ, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಆರ್ ಮೈನಸ್ 1 ಅಂದರೆ ಆರ್ ಅಂದ್ರೇನು ಎಕ್ಸ್ ಮೈನಸ್ 3 ಮೈನಸ್ 1 ಏನಾಗುತ್ತೆ, ಇದು ಎಕ್ಸ್ ಮೈನಸ್ 3 ಮೈನಸ್ 1 ಎಕ್ಸ್ ಮೈನಸ್ 3 ಮೈನಸ್ 1 ಮೈನಸ್ 4 ಆಗುತ್ತೆ, ಎಕ್ಸ್ ಮೈನಸ್ 4 ಆಗುತ್ತೆ. ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2 ಫ್ಯಾಕ್ಟೋರಿಯಲ್ ಅಂದ್ರೇನು 2. ಇದನ್ನ ಬೇಕಿದ್ರೆ ಮಾಡೋದು ಯಾವ ಥರ ಅಂದರೆ ಇಲ್ಲಿ ನೋಡಿ, 2 ಹೊಡೆದು ಶಿಫ್ಟ್ ಹೊಡೆದು ಇದು ಹೊಡೀರಿ, ಫ್ಯಾಕ್ಟೋರಿಯಲ್ ಬಂದುಬಿಡುತ್ತೆ. ಗೊತ್ತಾಗ್ತಿದೆಯಲ್ವ? 2 ಅಂದರೆ ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 ಅಂತ. ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಅಂದರೆ ಎಷ್ಟು ನೋಡಿ, 18 ಪ್ಲಸ್ ಇಲ್ಲಿ ಬರೆದ್ಬಿಡ್ತೀನಿ. ಆರ್ ಅಂದ್ರೇನು ಎಕ್ಸ್ ಮೈನಸ್ 3 ನೋಡಿ, ಆರ್ ಅಂದರೆ ಎಕ್ಸ್ ಮೈನಸ್ 3. ಆರ್ ಮೈನಸ್ 1 ಅಂದ್ರೇನು ಎಕ್ಸ್ ಮೈನಸ್ 3 ಮೈನಸ್ 1 ಅಂದರೆ ಎಕ್ಸ್ ಮೈನಸ್ 4. ಆರ್ ಮೈನಸ್ 2 ಅಂದರೆ ಅದೇ ಥರ ನೋಡಿ, ಆರ್ ಮೈನಸ್ 2 ಏನಾಗುತ್ತೆ ಎಕ್ಸ್ ಮೈನಸ್ 3 ಮೈನಸ್ 2 ಏನಾಗುತ್ತೆ, ಇದು ಎಕ್ಸ್ ಮೈನಸ್ 3 ಮೈನಸ್ 2 ಎಕ್ಸ್ ಮೈನಸ್ 5 ಆಗುತ್ತೆ. ಇದು ನೋಡಿ, ಇದು ರಫ್ ವರ್ಕು ಬರೆಯೋಕ್ಕೆ ಹೋಗಬೇಡಿ. ಇಲ್ಲಿ ಅದೇ ಥರ ಆರ್ ಮೈನಸ್ 1 ಅಂದ್ರೇನು ಎಕ್ಸ್ ಮೈನಸ್ 4, ಆರ್ ಮೈನಸ್ 2 ಅಂದರೆ ಎಕ್ಸ್ ಮೈನಸ್ 5, ಮತ್ತು 3 ಫ್ಯಾಕ್ಟೋರಿಯಲ್ ಅಂದರೆ ನೋಡಿ, 3 ಫ್ಯಾಕ್ಟೋರಿಯಲ್ ಹೆಂಗೆ ಹೊಡೆಯೋದು, 3 ಶಿಫ್ಟ್ ಹೊಡೆದು ಇದು ಹೊಡೆದ್ರೆ ಫ್ಯಾಕ್ಟೋರಿಯಲ್ ಬರುತ್ತೆ 6. 3 ಫ್ಯಾಕ್ಟೋರಿಯಲ್ ಅಂದರೆ 6. ಆಮೇಲೆ ಡೆಲ್ಟಾ ಕ್ಯೂ ವೈ ನಾಟ್ ಅಂದರೆ 6. ಡೆಲ್ಟಾ ಕ್ಯೂ ವೈ ನಾಟ್ ಅಂದ್ರೇನು 6. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಈ 6 ಹಂಗೆ ಇರಲಿ, ಪ್ಲಸ್ ಈ 18ನ ಈ ಕಡೆ ಬರ್ಕೊಳ್ಳಿ, 18 ಇಂಟು ಎಕ್ಸ್ ಮೈನಸ್ 3. ಇಲ್ಲಿ 18/2 ಮಾಡಿ ಕ್ಯಾಲ್ಸಿಲಿ ನೋಡಿ, 18/2 9ನ ಈ ಕಡೆ ಬರ್ಕೊಳ್ಳಿ, 9 ನೋಡಿ. ಇದನ್ನ ಮಲ್ಟಿಪ್ಲೈ ಮಾಡೋದು ಯಾವ ಥರ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 4, ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 4 ಇದೇನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು 4 4x ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು ಎಕ್ಸ್ 3x ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ಸು 3 4 12 ಇದೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 4 ಮೈನಸ್ 3 ಅಂದರೆ ಮೈನಸ್ 7x ಪ್ಲಸ್ 12 ಈ ಥರ ಬರುತ್ತೆ. ಇದನ್ನ ಡೈರೆಕ್ಟಾಗಿ ಬರೀರಿ. ಇದನ್ನ ಡೈರೆಕ್ಟಾಗಿ ಬರೆಯೋದು ಯಾವ ಥರ ಒಂದು ಐಡಿಯಾ ಹೇಳ್ತೀನಿ ನೋಡಿ. ಫಸ್ಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಳಿ, ಮೈನಸ್ 3 ಮೈನಸ್ 4 ಕ್ಯಾಲ್ಸಿಲ್ ಹೊಡೀರಿ. ಏನು ಹೊಡಿತೀರಾ, ಮೈನಸ್ 3 ಮೈನಸ್ 4 ಎಷ್ಟು, ಮೈನಸ್ 7. ಮೈನಸ್ 7ಗೆ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಮೈನಸ್ 3 ಮೈನಸ್ 4 ಹೊಡೆದ್ರಲ್ಲ, ಈಗ ಮೈನಸ್ 3 ಇಂಟು ಮೈನಸ್ 4 ಹೊಡೀರಿ, ಎಷ್ಟು 12 ಪ್ಲಸ್ 12 ಬರೀರಿ ಆ ಥರ. ನೆಕ್ಸ್ಟು ಇದು 6/6 ಮಾಡಿ. 6/6 ಅಂದರೆ ಏನು ಬರುತ್ತೆ, 1.
6/6 ಅಂದ್ರೇನು 1. ನೋಡಿ 1 ಬರೆದಿಲ್ಲ ಅಂದರೂ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ x-3 ಹಂಗೆ ಇರಲಿ. ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗೇನು x ಇಂಟು ಎಕ್ಸ್ ಏನು x². ಆಮೇಲೆ -4 -5 ಕ್ಯಾಲ್ಸಿಲ್ ಹೊಡೀರಿ. -4 -5 ಹೊಡೀರಿ. -9 ಬರುತ್ತೆ. -9 ಇಂಟು ಎಕ್ಸ್ ಅಂತ ಬರ್ಕೊಳ್ಳಿ. ಆಮೇಲೆ -4 ಇಂಟು -5 ಮಾಡಿ. ಇಲ್ಲಿ ಇಂಟು ಹೊಡೀರಿ. ಎಷ್ಟು ಬರುತ್ತೆ? +20. ಈಗೇನು ಮಾಡಿ, f of x is equal to 6 plus 18 ಇಂಟು ಎಕ್ಸ್ ಏನು 18x ಪ್ಲಸ್ ಇಂಟು ಮೈನಸ್ 18 ಇಂಟು 3 ಎಷ್ಟು? 18 ಇಂಟು 3 is 54 -54 ಪ್ಲಸ್ 9 ಇಂಟು x² ಏನು 9x² ಪ್ಲಸ್ ಇಂಟು ಮೈನಸ್ 9 7s 63x ಪ್ಲಸ್ ಇಂಟು ಪ್ಲಸ್ಸು 9 ಇಂಟು 12 ಅಂದರೆ 108 ಬರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಪ್ಲಸ್ ಇದನ್ನ ಇದಕ್ಕೆ ಇದು ಪ್ಲಸ್ ಇರೋದ್ರಿಂದ ಈಗ ಮಲ್ಟಿಪ್ಲೈ ಮಾಡ್ಬಿಟ್ಟು ಏನು ಬರುತ್ತೆ ಅದು ಬರ್ಕೊಂಡೋಗಿ. ಪ್ಲಸ್ x ಇಂಟು x² ಏನು x³ ಪ್ಲಸ್ ಇಂಟು ಮೈನಸ್ಸು x ಇಂಟು 9x ಏನು 9x² ಪ್ಲಸ್ ಇಂಟು ಪ್ಲಸ್ಸು x ಇಂಟು 20x. ಅರ್ಥ ಆಗ್ತಿದೆಯಲ್ವಾ? ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ಎಕ್ಸ್ನ ತೊಗೊಂಡು ಇದು 3ಕ್ಕೆ ಮಲ್ಟಿಪ್ಲೈ ಮಾಡಿ. ಆಮೇಲೆ -3ನ ತೊಗೊಂಡು 3ಕ್ಕೆ -3 ಇಂಟು ಅಂದರೆ -3x² ಆಗುತ್ತೆ. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ಸು 3 9s 27 ಎಕ್ಸ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ಸು 3 20s 60 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಿ, ಫಸ್ಟು ಇಲ್ಲಿ x³ ಹುಡುಕಿ. x³ ಎಲ್ಲಿದೆ ನೋಡಿ? x³ ಎಲ್ಲಿದೆ? ಇಲ್ಲಿದೆ. ಫಸ್ಟ್ ಬರ್ಕೋಬಿಡಿ. ಇದನ್ನ ಏನು ಬರ್ಕೋತೀರಾ? ಈಸ್ ಈಕ್ವಲ್ ಟು x³. ಈಗ x² ಹುಡುಕಿ. ಯಾವುದನ್ನ ಹುಡುಕಬೇಕು? x² x² ಎಲ್ಲಿದೆ ನೋಡಿ. x² ಇಲ್ಲಿದೆ 9x². ಆಮೇಲೆ ಇಲ್ಲೊಂದಿದೆ x², ಇಲ್ಲೊಂದಿದೆ x². ಇದನ್ನ ಕ್ಯಾಲ್ಸಿಲ್ ಹೊಡೀರಿ ಕೋಫಿಷಿಯಂಟ್ಸ್ನ. ಫಸ್ಟ್ ಏನು +9, ಆಮೇಲೇನು -9, ಆಮೇಲೇನು -3. ಎಷ್ಟು ಬರುತ್ತೆ? -3 -3x² ಅಂತ ಬರೀ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಯಾವ್ದು ಹುಡುಕ್ತೀರಾ? ಎಕ್ಸ್ನ ಹುಡುಕಿ. ನೋಡಿ ಎಕ್ಸ್ ಎಲ್ಲಿದೆ? ಇಲ್ಲಿ ನೋಡಿ, ಇಲ್ಲಿದೆ ಮತ್ತು ಎಲ್ಲಿದೆ ಎಕ್ಸು? ಇಲ್ಲಿದೆ ಮತ್ತು ಇಲ್ಲಿದೆ. ಅಂದರೆ ಇದೆಲ್ಲ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಅರ್ಥ ಮಾಡ್ಸೋಕ್ಕೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಏನಾಗುತ್ತೆ ಇದು? +18 -63 +20 ಅಂದರೆ ಲೈಟ್ ಟರ್ಮ್ಗಳನ್ನ ಆ್ಯಡ್ ಮಾಡಬೇಕು. +27 ಎಷ್ಟು ಬರುತ್ತೆ? +2x ಬರುತ್ತೆ. ಈಗ ನಂಬರ್ಗಳು ಬಿಟ್ಟಿರೋದು ಯಾವುದಿದೆ ನೋಡಿ. 6 ಮಾಡಿ, ಕ್ಯಾಲ್ಸಿಲ್ ಮಾಡಿ. -54 ಆಮೇಲೆ +108 ಆಮೇಲೆ ನಂಬರ್ ಎಲ್ಲಿದೆ? -60 +0 ಅಂದರೆ ಬರೆಯೋದೇನು ಬೇಕಾಗಿಲ್ಲ. ಇದೇ ಫೈನಲ್ ಆನ್ಸರ್. x³ -3x² +2x. ಇದು ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಫಾರ್ ದ ಗಿವನ್ ಡೇಟಾ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಕ್ಯಾಲ್ಸಿಲ್ ಇದನ್ನ ಹೊಡೆಯೋಣ. ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪವರ್ 3 -3 α x² +2 α x. ಇಲ್ಲಿ ನೋಡಿ ಕ್ವಶನಲ್ಲಿ ಏನಿದೆ? ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ? 3 ಇದೆ. ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 3 ಹಾಕಿ, ಆನ್ಸರ್ ಏನು ಬಂತು? 6. ಎಕ್ಸ್ ಜಾಗದಲ್ಲಿ 4 ಹಾಕಿ, ಆನ್ಸರ್ ಏನು ಬಂತು? 24. ಆಮೇಲೆ ಎಕ್ಸ್ ಜಾಗದಲ್ಲಿ 5 ಹಾಕಿ, ಆನ್ಸರ್ ಏನು ಬಂತು? 60. ಆಮೇಲೆ ಎಕ್ಸ್ ಜಾಗದಲ್ಲಿ 6 ಹಾಕಿ, ಆನ್ಸರ್ ಏನು ಬಂತು? 120. ಅಂದರೆ ಅದು ಆನ್ಸರ್ ವೆರಿಫೈ ಮಾಡ್ಕೋಬೋದು ನೀವು, ಅದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ. ಇದೇನಾದರೂ ನೀವು ಮಾಡಿರೋದು ಕರೆಕ್ಟ್ ಇಲ್ಲ ಅಂದರೆ ಅಲ್ಲಿ ಆನ್ಸರ್ಗಳು ಕರೆಕ್ಟಾಗಿ ಬರೋಲ್ಲ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನೋಡಿ. ಕ್ವಶನ್ ಬಂದು ಯೂಸ್ ಅಪ್ರಾಪ್ರಿಯೇಟ್ ನ್ಯೂಟನ್ ಇಂಟರ್ಪೋಲೇಷನ್ ಫಾರ್ಮುಲಾ ಟು ಫಿಟ್ ಪಾಲಿನಾಮಿಯಲ್ ಅಂತ ಕೇಳಿರೋದು. ಡಿಗ್ರಿ 3 ಅಂದರೆ x³ ಅದು ಬಂದೇ ಬರುತ್ತೆ, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಈಗೇನು ಮಾಡ್ಬೇಕು ನೋಡಿ, x y ಕೊಟ್ಟವ್ರೆ, ಇದನ್ನ ಈ ಥರ ಬರ್ಕೊಳ್ಳಿ.
ಡೆಲ್ಟಾ ವೈ ಅಂದರೆ ಇದು ಮೈನಸ್ ಮೈನಸ್ ಮಾಡ್ಕೊಂಡು ಬರೀರಿ. ಆಮೇಲೆ ಇದು ಮೈನಸ್ ಡೆಲ್ಟಾ ಸ್ಕ್ವೇರ್ ವೈ ಬರುತ್ತೆ. ಇದು ಮೈನಸ್ ಇದು ಮಾಡಿದ್ರೆ ಇದು ಬರುತ್ತೆ ಡೆಲ್ಟಾ ಕ್ಯೂ. ಇಲ್ಲಿ ಎಕ್ಸ್ ನಾಟು ಹೆಚ್ ಅಂದರೆ ಕಾಮನ್ ಡಿಫ್ರೆನ್ಸ್. ಆರ್ನ ಫೈಂಡ್ ಮಾಡ್ಕೊಳ್ಳಿ ಫಸ್ಟು. ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಹೆಚ್ಚು, ಎಕ್ಸ್ ಮೈನಸ್ 3/1 ಅಂದರೆ ಎಕ್ಸ್ ಮೈನಸ್ 3 ಆಗುತ್ತೆ. ಆರ್ ಫೈಂಡ್ ಮಾಡಿದ್ಮೇಲೆ ಫಾರ್ಮುಲಾನ ಬರೀರಿ. ಬರೆದ್ಬಿಟ್ಟು ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಆರು ವೈ ನಾಟು ಡೆಲ್ಟಾ ವೈ ನಾಟು ಡೆಲ್ಟಾ ಸ್ಕ್ವೇರ್ ವೈ ನಾಟು ಡೆಲ್ಟಾ ಕ್ಯೂ ವೈ ನಾಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಥರ ಆಗುತ್ತೆ. ಫಸ್ಟ್ ನಂಬರ್ಗಳನ್ನ ಈ ಕಡೆ ಲೆಫ್ಟಲ್ಲಿ ಬರೆದ್ಬಿಡಿ. ಇದನ್ನ ಮಲ್ಟಿಪ್ಲೈ ಮಾಡೋದು ಯಾವ ಥರ? ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರು, -3 -4 ಹೊಡೀರಿ ಕ್ಯಾಲ್ಸಿಲಿ. ನಿಮಗೇನಾಗುತ್ತೆ? -7 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಆ ಥರ ಟೈಪ್ ಮಾಡ್ಕೊಂಡು ಆಮೇಲೆ -3 ಇಂಟು -4 ಅದೇ ಥರ ಇದು ಮಾಡಿ, ಇದು ಬರುತ್ತೆ. ಆಮೇಲೆ ಮಲ್ಟಿಪ್ಲೈ ಮಾಡಿದ್ರೆ ಈ ಥರ ಆಗುತ್ತೆ. ಆಮೇಲೆ ಲೈಕ್ ಟರ್ಮ್ಗಳನ್ನ ಆ್ಯಡ್ ಮಾಡಿದ್ರೆ ಆನ್ಸರ್ಗಳು ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. Please like, share and subscribe.